ಬೆಳಗ್ಗೆ ಮಾರ್ನಿಂಗ್ ಅರೌಂಡ್ 9:30 ಫ್ಲೈಟ್. ಸೊ 1 ಗಂಟೆ ಸುಮಾರು ಬಂದ್ವಿ. ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸೆಷನ್ ಬ್ರೀಫಿಂಗ್ ಇತ್ತು. ಬ್ರೀಫಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಆಲ್ರೆಡಿ ನಾವು ಬೈಕ್ ಹತ್ರ ಬಂದೇವಿ. ಭಾಳ ಮಾತಾಡೋ ಟೈಮ್ ಇಲ್ಲ, ಬಿಕಾಸ್ ಭಾಳ ಶಾರ್ಟ್ ಟೈಮ್ ಐತೆ ನಮ್ಮ ಕಡೆ ಕಾಂಟೆಂಟ್ ಮಾಡೋಕ್ಕೆ. ಸೊ ಅದೆಲ್ಲ ಕಾಂಟೆಂಟ್ ಮಾಡಿ ಏನೇನೈತೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀವಿ ಆನ್ ದಿ ವೇ. ಬಟ್ ಈಗ ಇಮಿಡಿಯೇಟ್ಲಿ ನಾವು ಹೋಗ್ಬೇಕಾ ಇಲ್ಲ ಅಂತಂದು ಪೂರಾ ಸಣ್ಣ ಲೈಟ್ ಕಮ್ಮಿ ಆಗಿಬಿಡ್ತೈತಿ. ಸೊ ಈಗ ಹೊಂಟೇವಿ. ಸೊ ಇದೇ ಬೈಕ್ ನಮ್ಗೆ ಕೊಟ್ಟಾರೀಗ. ಹಾಯ್ ಗೈಸ್. ಸೊ ಎಲ್ಲ ಸ್ಪೆಸಿಫಿಕೇಷನ್ಸು ಡೀಟೇಲ್ಸ್ ಎಲ್ಲ ಆನ್ ದ ವೇ ಹೇಳ್ತೀವಿ. ಸ್ಟೇ ಟ್ಯೂನ್ಡ್. ಓಕೆ, ಬೈಕ್ ಹೋಟೆಲ್ದಿಂದ ತೊಗೊಂಡು ಹೊರಗೆ ಬಂದೀವಿ. ಇಲ್ಲಿ ಒಂದು ಲೊಕೇಶನ್ ಕಡೆ ಹೊಂಟೀವಿ. ಅರೌಂಡ್ 20 ಕಿಲೋಮೀಟ್ರ್ ಬಂದಿರ್ಬೇಕು ನಾ ಈಗ. ಬೈಕ್ ಮಾತ್ರ ಅನಾಹುತ ಐತಿ. ರೆಸ್ಪಾನ್ಸ್ ಸೂಪರ್. ಟಾರ್ಕ್ ಭಾಳ ಇಂಪ್ರೂವ್ ಮಾಡ್ಯಾರ ಪ್ರೀವಿಯಸ್ ಬೈಕಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ವೈಬ್ರೇಷನ್ಸ್ ಲೆವೆಲು ಭಾಳ ಕಡಿಮೆ ಆಗ್ಯಾವು. ಈ ಕಂಪ್ಲೀಟಾಗಿ ಝೀರೋ ಅಂತೂ ಆಗಿಲ್ಲ. ಲಿಟಲ್ ಬಿಟ್ ಆಫ್ ಬಸ್ ಈಸ್ ದೇರ್ ಇನ್ ದ ಫುಡ್ ಪೆಗ್ಸ್. ಸ್ಟ್ರೇಟಾ ರೈಟು? ಕಂಪ್ಲೀಟ್ ಬೈಕ್ ಕಾಕ್ಪಿಟು ಚೇಂಜ್ ಆಗೈತಿ. ಆ್ಯಂಡ್ ಪೂರಾ ಡೈನಾಮಿಕ್ಸ್ ಎಲ್ಲ ಚೇಂಜ್ ಆಗೈತಿ. ಹೊಸ ಚೆಸ್ಸಿ ಐತಿ ಇದ್ರೊಳಗೆ. 99% ಕಂಪ್ಲೀಟ್ ಆಲ್ ನ್ಯೂ ಕಾಂಪೊನೆಂಟ್ಸ್ ಅಂತ ಪ್ರೀವಿಯಸ್ ಜನ್ ಕಂಪೇರ್ ಮಾಡಿದ್ರೆ. ಥ್ರಾಟಲ್ ರೆಸ್ಪಾನ್ಸ್ ನೋಡ್ರಿ, ಮಸ್ತ್ ಥ್ರಾಟಲ್ ರೆಸ್ಪಾನ್ಸ್ ಕೊಡೋದೈತಿ. ಹೆಂಗೆ ಓವರ್ಟೇಕ್ ಮಾಡೋದ ನಾವು 100 ಅಂತೂ ಈಸಿಯಾಗಿ ಹೋಗೈತಿ. Windshield is also pretty good. It's big now. Wind blast ಅಷ್ಟು ಆಗೋದಿಲ್ಲ ಈಗ. ಇಲ್ಲಿ ತನಕ ಇದು ವಿಂಡ್ಶೀಲ್ಡಿಗೆ, ವಿಚ್ ಈಸ್ ಟೂ ಗುಡ್. ಆ್ಯಂಡ್ ಇದ್ರ ಕ್ವಾಲಿಟಿನೂ ಮಸ್ತ್ ಇದೆ. ಕಂಪ್ಲೀಟ್ ಏರೋಡೈನಾಮಿಕ್ಲಿ ಡಿಸೈನ್ ಮಾಡ್ಯಾರ. ಇಲ್ಲೊಂದು ಹೋಲ್ ಐತೆ ನೋಡ್ರಿ, ಇಲ್ಲಿಂದ ಏರ್ ಪಾಸ್ ಆಕೈತಿ. ಸೊ ಹಿಂಗೆ ಬಂದಿದ್ದು ಏರೆಲ್ಲ ಇಲ್ಲ ಹಿಂಗೆ ಮ್ಯಾಲೆ ಹೋಗತ್ತೆ ಹೆಲ್ಮೆಟ್ ಮ್ಯಾಲೆ. ಸೊ ಹೆಲ್ಮೆಟಿಗೆ ಅಂದ್ರೆ ಹೊಡ್ಯಾಕತ್ತೆ ಇಲ್ಲ ಹಂಗೆ ಏರ್. ಸೋ ಫಾರ್ ಸೋ ಗುಡ್. ಮಸ್ತ್ ಎಂಜಾಯ್ ಮಾಡತ್ತೀವಿ. ಮತ್ತು ವೈಡ್ ಏಸ್ ಹ್ಯಾಂಡಲ್ ಬಾರ, ಪ್ರೆಡಿ ಕಂಫರ್ಟೇಬಲ್. ಅಂದ್ರೆ ಅಪ್ರೈಟ್ ಪೊಸಿಷನ್ ಐತಲ್ಲ, ಫುಲ್ ಹಿಂಗೆ ಕಂಫರ್ಟ್ ಪೊಸಿಷನ್ದಾಗ ಕೂತು ಟೂರ್ ಮಾಡ್ಬೋದು. ಸೊ ಜಾಸ್ತಿ ಬೆಂಡು ಆಗೋದು ಏನು ಬೇಕಾಗಿಲ್ಲ ಇದ್ರ ಮೇಲೆ. ಸೊ ಪವರ್ ಫಿಗರ್ಸ್, ಟಾರ್ಕ್ ಏನಿಲ್ಲ 39 Nm ಆಫ್ ಟಾರ್ಕ್ ಐತಿ. ಆ್ಯಂಡ್ ಪವರ್ ಈಸ್ 46.5 PS ಆಫ್ ಪವರ್ ಐತಿ. ಸೊ ಪವರ್ ಇನ್ನೂ ಇನ್ಕ್ರೀಸ್ ಆಗೈತಿ. ಟಾರ್ಕ್ನು ಸ್ವಲ್ಪ ಇನ್ಕ್ರೀಸ್ ಆಗೈತಿ ಪ್ರೀವಿಯಸ್ ಜನ್ರೇಷನ್ ಕಂಪೇರ್ ಮಾಡಿದ್ರೆ. ಹಿಮಾಲಯನ್ ಕಂಪೇರ್ ಮಾಡಿದ್ರೆ ಹಿಮಾಲಯನ್ ಟಾರ್ಕ್ ಏನೈತಲ್ಲ 40 ಐತಿ. ಬಟ್ ಇದ್ರೊಳಗೆ ಏನೈತೆ ಟಾರ್ಕ್ 1000 RPM ಇಂದನೇ ಲೀನಿಯರ್ ಆಗಿ ಟಾರ್ಕ್ ಕೊಟ್ಟಾರ. ಲೋ ಆ್ಯಂಡ್ ಟಾರ್ಕ್ ಅಂತ ಭಾಳ ಇಂಪ್ರೂವ್ ಆಗೈತಿ. ಎಲ್ಲೋ ಹಾದಿ ತಪ್ಪಿದ್ವಿ, ಈಗ ಮತ್ತೆ ವಾಪಸ್ ಹೊಂಟಿವಿ. ಹಿಲ್ ಟಾಪಿಗೆ ಹೋಗ್ಬೇಕು. ಕ್ಲಚ್ಚನು ಭಾಳ ಸ್ಮೂತ್ ಐತಿ, ಮಸ್ತ್. ಹಿಂಗೆ ಒಟ್ಟು ಸ್ಟಿಫ್ ಇಲ್ಲ. ಹಿಮಾಲಯನ್ 450 ಸ್ವಲ್ಪ ಸ್ಟಿಫ್ ಅನಿಸ್ತೈತಿ. ಅದಕ್ಕೆ ಪ್ರಾಸ್ಪೆಕ್ಟ್ ಈಸಿ ಕ್ಲಚ್ ಹಾಕ್ಸಿದ್ದೇನೆ. ಬಟ್ ಇದಕ್ಕೇನು ನೆಸಸರಿ ಇಲ್ಲ. ಇಟ್ಸ್ ಟೂ ಸಾಫ್ಟ್. ಗೇರ್ ಶಿಫ್ಟಿಂಗ್ನು ಭಾಳ ಸ್ಮೂತ್ ಆಗತ್ತವ. ಎಲ್ಲೂ ಖಡ್ ಹಿಂಗೆ ಆವಾಜ್ ಬರಾಕತ್ತಿಲ್ಲ. ಆಲ್ ದ ಗೇರ್ಸ್, ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, ಥರ್ಡ್ ಆಯಿತು, ಅಪ್ ಟು 6 ಗೇರ್ ಸ್ಮೂತ್ ಶಿಫ್ಟಿಂಗ್ ಐತಿ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಗಾಟ್ ಕ್ವಿಕ್ ಶಿಫ್ಟರ್. ಪ್ರೀವಿಯಸ್ ಜನಿಗೂ ಕ್ವಿಕ್ ಶಿಫ್ಟರ್ ಇತ್ತು, ಬಟ್ ಅಷ್ಟು ಪ್ರಾಪರಾಗಿ ವರ್ಕ್ ಆಗತ್ತಿದ್ದಿಲ್ಲ. ಸೊ ಇದ್ರಾಗ ಇಶ್ಯೂ ಫಿಕ್ಸ್ ಮಾಡ್ಯಾರ ಅಂತ ಅನ್ಕೊತೀವಿ. ಯಾಕಂದ್ರೆ ಆರಾಮಾಗಿ ವಿದೌಟ್ ಕ್ಲಚ್ ಗೇರ್ ಶಿಫ್ಟ್ ಆಗೋದೈತೆ ನೋಡಿ. ವಿದೌಟ್ ಕ್ಲಚ್ ಶಿಫ್ಟ್ ಮಾಡಿದೆ, ಇಟ್ ಇಸ್ ಸ್ಮೂತ್. ಸೊ ಟ್ಯಾಂಕ್ ಏನಿಲ್ಲ 14.5 ಲೀಟರ್ ಬರ್ತೈತಿ. ಆ್ಯಂಡ್ ಕಂಪ್ನಿ ಕ್ಲೇಮ್ ಮಾಡತ್ತಿದ್ದ 26.5 km/ಲೀಟರ್ ಫ್ಯೂಲ್ ಎಕನಾಮಿ. ಕಿತನ ದೀತಿ ಅಂತಂದ್ರೆ 26.5 ಕಿಲೋಮೀಟರ್ ಓಡತೈತಿ 1 ಲೀಟ್ರಿಗೆ. ವಿಚ್ ಈಸ್ ನಾಟ್ ದ್ಯಾಟ್ ಗುಡ್, ಬಟ್ ಡೀಸೆಂಟ್ ಅನಿಸ್ತೈತಿ. ಇನ್ನೊಂದು ಸ್ವಲ್ಪ ಟ್ಯಾಂಕ್ ಕೆಪಾಸಿಟಿ ಜಾಸ್ತಿ ಮಾಡಿದ್ರೆ ಚಲೋ ಇರ್ತಿತ್ತು.
ಸೊ ಇನ್ನೊಂದು ಬೆಸ್ಟ್ ಪಾರ್ಟ್ ಆಫ್ KTM 390 ಅಡ್ವೆಂಚರ್ 2025 ಏನಂದ್ರೆ ಈ ಮೋಡ್ ಏನದಾವಲ್ಲ ರೈಡ್ ಮೋಡ್ಸ್ ಆನ್ ದ ಗೋ ಚೇಂಜ್ ಮಾಡ್ಕೊಬೋದು. ಯು ಜಸ್ಟ್ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ವಿ ಆರ್ ಕ್ಲೋಸಿಂಗ್ ದ ಥ್ರಾಟಲ್. ಈ ಥ್ರಾಟಲ್ ಏನೈತಲ್ಲ ಕ್ಲೋಸ್ ಮಾಡಿರಬೇಕು, ಅವಾಗ ಆರಾಮಾಗಿ ರೈಡ್ ಮೋಡ್ ಚೇಂಜ್ ಮಾಡ್ಬೋದು. ಇವಾಗ ನೋಡ್ರಿ ಈಗ ಐ ಜಸ್ಟ್ ಶೋ ಯು ಒನ್ಸ್. ಇವಾಗ ಬಂದೆ ಈ ಮೋಡ್, ಇಲ್ಲಿ ರೈಡ್ ಮೋಡ್ ಕಾಣೋದೈತಲ್ಲ, ರೈಡ್ ಮೋಡಿಗೆ ಬಂದೆ. ಓಕೆ, ಆಫ್ ರೋಡಿಗೆ ಇದೀನಿ ಈಗ. ಓಕೆ, ಆನ್ ದಿ ಗೋನೇ ಚೇಂಜ್ ಮಾಡ್ಕೋಬೋದು. ಈಗ ನೋಡ್ರಿ, ವಿ ಜಸ್ಟ್ ಹ್ಯಾವ್ ಟು ಕ್ಲೋಸ್ ದ ಥ್ರಾಟಲ್. ಯಾಕಂದರೆ ಈಗ ನೋಡ್ರಿ ಈಗ ಥ್ರಾಟಲ್ ಓಪನ್ ಐತೆ ನಂದು. ಈಗ ಥ್ರಾಟಲ್ ಓಪನ್ ಇದ್ದಾಗ ಏನಾಕೈತೆ ನೋಡ, ನಾ ಇಲ್ಲಿ ಬಂದೆ ಕೆಳಗೆ ಹಿಂಗೆ ಮಾಡೋಕತ್ರ ರೈನ್ ಮೋಡ್, ಆಮೇಲೆ ಸೆಲೆಕ್ಟ್ ಮಾಡೋಕತ್ರ ಇಟ್ ಸ್ಟೇಸ್ ಕ್ಲೋಸ್ ಥ್ರಾಟಲ್. ಇಲ್ಲಿ ನೋಡತ್ತಿರಲ್ಲ. ಸೊ ವಾಟ್ ಐ ವಿಲ್ ಡೂ ನಾವು, ನಾ ಥ್ರಾಟಲ್ ಕ್ಲೋಸ್ ಮಾಡ್ತೀನಿ. ಇವಾಗ ಬರ್ತೀನಿ ಇಲ್ಲಿ ಆಫ್ ರೋಡಿಗೆ ಬಂದೆ, ಕೆಳಗೆ ಹೋಗ್ತೀನಿ ರೈನ್ ಮೋಡು. ನಾವು ಐ ವಿಲ್ ಸಿಲೆಕ್ಟ್, ನಾವು ಇಟ್ ವಿಲ್ ಟೇಕ್ ರೈನ್ ಮೋಡ್ ಬಂದ್ರೆ ಪರ್ಫಾರ್ಮೆನ್ಸ್ ಪೂರಾ ಲೋ ಆಯ್ತು ನೋಡಿ. ಈಗ ಮತ್ತೆ ಇಲ್ಲಿ ಬರ್ತೀನಿ, ಕ್ಲೋಸ್ ದ ಥ್ರಾಟಲ್, ಕಮ್ ಡೌನ್ ಸ್ಟ್ರೀಟ್, ದೆನ್ ಸಿಲೆಕ್ಟ್, ದೆನ್ ಇಟ್ ಗೋಸ್. ನಾವು ಇಟ್ ಇಸ್ ಸಿಲೆಕ್ಟೆಡ್ ಟು ಸ್ಟ್ರೀಟ್. ಬೆಸ್ಟ್ ಪಾರ್ಟ್, ವೆರಿ ನೈಸ್. ಆನ್ ದ ಗೋನ ರೈಡ್ ಮೋಡ್ ಚೇಂಜ್ ಹಾಕೋದ್ರು. ಅಷ್ಟೇ, ಏನೇ ಥ್ರಾಟಲ್ ಕ್ಲೋಸ್ ಮಾಡ್ಕೊಂಡಿರ್ಬೇಕು ಅಷ್ಟೆ. ಸೊ ಈಗ ಸಡನ್ನಾಗಿ ಮಳೆ ಬಂತು ಅನ್ಕೋರಿ, ರೈನ್ ಮೋಡ್ದಾಗ ನೀವು ಆನ್ ದ ಗೋನ ರೈನ್ ಮೋಡಿಗೆ ಹೋಗ್ಬೋದು. ಸಡನ್ನಾಗಿ ಆಫ್ ರೋಡ್ ಬಂತಂದ್ರೆ ಆನ್ ದ ಗೋನ ಆಫ್ ರೋಡಿಗೆ ಹೋಗ್ಬೋದು. ಸೋ ಈಸಿ. ಗುಡ್ ಜಾಬ್ KTM. ಸೊ ಇಲ್ಲಿ ನೋಡ್ರಿ ಫುಲ್ ಡಾರ್ಕ್ ಏರಿಯಾಗೆ ಬಂದೀನಿ ಈಗ. KTM 390 ಅಡ್ವೆಂಚರ್ದು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಟೆಸ್ಟ್ ಮಾಡೋಂಗೆ ಆಕೈತಿ. ಫುಲ್ ಡಾರ್ಕ್ ಏರಿಯಾ ಆಯ್ತಿದೆ. ಇವಾಗ ಇದೇನೈತಿಲ್ಲ ಲೋ ಬೀಮ್ ಐತಿ. ಗೋಪ್ರದಾಗ ಎಷ್ಟು ಬರೋದು ಗೊತ್ತಿಲ್ಲ, ಬಟ್ ನೋಡ್ರಿ ಇದು ಲೋ ಬೀಮ್ ಈಗ ಇಷ್ಟು ಐತಿ ಇದ್ರದ್ದು. ಸೊ ಗಾಡಿದು ಏನೈತಿಲ್ಲ ಫುಲ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಐತಿ. ಇಲ್ಲಿ ನೋಡ್ರಿ ಲೋ ಬೀಮ ಮತ್ತು ಹೈ ಬೀಮ್ ಐತಿ. ಮಸ್ತ್ ಐತೆ ಗಾಡಿದು ಹೆಡ್ಲೈಟ್. ನಾ ಈಗ ರೋಡ್ ಮೇಲೆ ಬಂದೆಲ್ಲ ನಿಮ್ಗೊಂದು ಲೋ ಬೀಮ್ ತೋರಿಸಿನ, ಹೈ ಬೀಮ್ ತೋರಿಸ್ಬೇಕು. ಆ್ಯಕ್ಚುಲಿ ಇಲ್ಲಿ ರೋಡ್ ಮೇಲೆ ನಿಲ್ಸಿದ್ದೆ. ಇದಕ್ಕೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರ್ತೈತಿ, ಆಮೇಲೆ ಸೈಡಿಗೆ DRL ಬರ್ತೈತಿ. ಇಟ್ ಈಸ್ ರಿಯಲಿ ಗುಡ್. ಹಿಮಾಲಯದಂತೂ ವರ್ಸ್ಟ್ ಐತದ ಹೆಡ್ಲೈಟ್, ಬಟ್ ಇದು ಭಾಳ ಬೆಟ್ರ. ಫೋಕಸ್ಸು ಚಲೋ ಐತಿ. ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ ಲೋ ಬೀಮ್ ಮತ್ತು ಹೈ ಬೀಮ್ ಎಲ್ಲರ ಡಾರ್ಕ್ ಬಂದ್ರೆ. ಸೊ ನೋಡ್ಬೋದು ನೀವು, ದಿಸ್ ಈಸ್ ಹೌ ಇಟ್ ಲುಕ್ಸ್, ರಿಯಲಿ ನೈಸ್. ಓಕೆ, ಇಲ್ಲಿ ಇಷ್ಟು ಡಾರ್ಕ್ ಪ್ಲೇಸ್ ಸಿಕ್ಕೈತಿ. ಈಗ ಹೆಡ್ಲೈಟಿಂದ ಹೈ ಬೀಮ್ ಮತ್ತು ಲೋ ಬೀಮ್ ಟೆಸ್ಟ್ ಮಾಡೋಣ. ಇಗ್ನಿಷನ್ ಆನ್ ಮಾಡು. ಇದೇನೈತಲ್ಲ ಲೋ ಬೀಮ್ ಐತಿ. ಸೊ ಇಟ್ಸ್ ವೆರಿ ಗುಡ್, ಲೈಟ್ ಚಲೋ ಐತಿ. ಆಮೇಲೆ ಈಗ ನೋಡ್ರಿ ಹೈ ಬೀಮ್ ಹಾಕ್ತೀನಿ. ಹೈ ಬೀಮ್, low beam, high beam, low beam. ಗಾಡಿ ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಬಂದೀವಿ. ಬ್ರೇಕ್ಫಾಸ್ಟ್ ಜಲ್ದಿನ ಆಗೈತಿ. ಸೊ ಇಲ್ಲೆಲ್ಲ ಬೈಕ್ ಲೈನ್ ಅಪ್ ಅದಾವು ನೋಡ್ರಿ. ಇವತ್ತೇನೈತಲ್ಲ ಆಫ್ ರೋಡ್ ಟ್ರೇಲಿಗೆ ಹೊಂಟೀವಿ. ಇಲ್ಲೇ ನಿಯರ್ ಬೈ ಒಂದು 18 ಕಿಲೋಮೀಟರ್ಸ್ ಏನೋ ಐತಿ. ಸೊ ಕಂಪ್ಲೀಟ್ ಟ್ರೇಲ್ ಕರ್ಕೊಂಡು ಹೊಂಟ್ರೆ ಎಲ್ಲರಿಗೂ. ಅರೌಂಡ್ 20 ಬೈಕ್ಸ್ ಅದಾವ. ಇದಾಗೈತಿಲ್ಲ ಹಾಂ. ಕ್ಲೈಮೇಟ್ ಮುಂಜಾನೆ 7 ಆಗೈತಿ, 6:40 ಆಗೈತಿ. ಬಟ್ ನೋಡಿ ಜಿಗಿ ಬೆವರು ಹಂಗೈತಿ ಇಲ್ಲಿ ಹ್ಯೂಮಿಡ್. ಸೊ ಎಲ್ಲರೂ ಗೇರಪ್ ಹಾಕಕತ್ತಾರೆ ಇಲ್ಲಿ. ನಮ್ಮದು ಬ್ಯಾಗ್ ರೆಡಿ ಐತಿ, ಹೆಲ್ಮೆಟ್ ರೆಡಿ ಐತಿ, ಜಾಕೆಟ್ ಹಾಕೊಂಡು ಹೋಗೋಣ ಈಗ ಆಫ್ ರೋಡ್ ಟ್ರೇಲ್ ಎಕ್ಸ್ಪೀರಿಯನ್ಸ್ ಮಾಡೋಣ KTM 390 ಅಡ್ವೆಂಚರ್ ಮೇಲೆ. ಎಲ್ಲರೂ ರೆಡಿ ಆಗ್ಯಾರ, ನಾವು ರೆಡಿ ಆದ್ವಿ, ಸೊಮ್ಮಿನೂ ರೆಡಿ ಆಗ್ಯಾರ ನೋಡ್ರಲ್ಲಿ. ಆಲ್ ಗುಡ್. ಈ ಮ್ಯಾಪ್ದ ನೇವಿಗೇಷನ್ ಡಿವೈಸ್ ತಂದಿತ್ತು. ಇದು ಭಾಳ ಇದ್ರದ್ದು ಏನೈತಲ್ಲ ಡಯಾಮೀಟ್ರ್ ಭಾಳ ದೊಡ್ಡದೈತಿ ಇದ್ರದ್ದು. ಸೊ ಇಲ್ಲಿ ಕೂಡತ್ತಿಲ್ಲ, ಅದಕ್ಕೆ ಇಲ್ಲಿ ಮಿರರ್ಗೆ ಹಾಕೈತಿ. ಸೊ ಈಗ ಟ್ರೇಲ್ ರೈಡಿಗೆ ಹೊಂಟೀವಿ, ಆ ಲೊಕೇಶನ್ಗೆ ಹೋಗ್ಬೇಕು. ಲೆಟ್ಸ್ ಗೋ. ಅಲ್ಲೇ ಬ್ರೀಫಿಂಗ್ ಮಾಡ್ತಾರೆ ಈಗ ಕೂಡಲೇ. ಲೆಟ್ಸ್ ಗೋ ಮಾಡಿ.
ಓಕೆ, ಸೊ ಈಗ ನಾವು ಒಂದು ಆಫ್ ರೋಡ್ ಟ್ರೇಲಿಗೆ ಹೊಂಟೀವಿ. ಅದಕ್ಕಿಂತ ಮುಂಚೆ ಇದು ಪೂರಾ ಸೆಟಪ್ ಅಥವಾ ಬ್ಲಾಗಿಂಗ್ ವ್ಯೂ ಹೆಂಗೈತಿ ಹೇಳ್ರಿ. ಐ ಡೋಂಟ್ ನೋ, ಫಸ್ಟ್ ಟೈಮ್ ಹಿಂಗೆ ಬ್ಲಾಗ್ ಮಾಡತ್ತೀನಿ ನಾನು. ಅಂದ್ರೆ ಮಾಡಿದ್ದೆ ಮೊದಲು ಇದ್ದಿದ್ದು ನಮ್ಮ ಕ್ಯಾಮ್ರಾ ಯೂಸ್ ಮಾಡಿ. ಈಗ ಹೆಂಗಂದ್ರೆ ಹೊಸ ಕ್ಯಾಮ್ರಾ, ಹೊಸ ಹೆಲ್ಮೆಟ್ನಾಗ ಸೆಟಪ್ ಮಾಡಿ, ಮೈಕೆಲ್ಲ ಸೆಟಪ್ ಮಾಡಿ, ಸೊ ಹಂಗೆ ಮಾಡೇವಿ. ಪ್ಲ್ಯಾನ್ ಏನೈತಿ ಅಂದ್ರೆ ಇಬ್ಬರದು ಕಮ್ಯುನಿಕೇಷನ್ ಸೀಮ್ಲೆಸ್ ಆಗಿ ಹೋಗಲಿ ಅಂಥೇಳಿ ಐತಿ. ಸೊ ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡತ್ತೀವಿ, ಹೆಂಗೆ ಸೆಟಪ್ ಮಾಡ್ಕೊಂಡ್ರೆ ಕರೆಕ್ಟ್ ಇರ್ತೈತಿ ಅಂಥೇಳಿ. ದಿಸ್ ಈಸ್ ದ ವ್ಯೂ ಆ್ಯಸ್ ಆಫ್ ನಾವು ವಿತ್ ವಾಟ್ ಎವರ್ ಗ್ಯಾಡ್ಜೆಟ್ಸ್ ವಿ ಹ್ಯಾವ್ ರೈಟ್ ನಾವು. ಮತ್ತು ಏನೇನು ಅದಾವ ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾ ಏನೇನು ಇಲ್ಲ ಹೆಂಗಂತ ಹೇಳಿ. ಎಡಿಟಿಂಗ್ ಒಂಚೂರು ಅದೇ ಕಷ್ಟ ಆಗ್ಬೋದು ಅಂಥೇಳಿ ಅದಕ್ಕೆ ಹೆಂಗಂದ್ರೆ ಈಗ ಪ್ಲ್ಯಾನ್ ಇಬ್ಬರು ಮಾತಾಡಿದ್ರು ಒಟ್ಟು ಇಬ್ಬರದು ಕಾನ್ವರ್ಸೇಷನ್ ರೆಕಾರ್ಡ್ ಆಗಲಿ ಕರೆಕ್ಟಾಗಿ ಅನ್ನೋದು ನಮ್ಮದು ಮೇನ್ ಏಮ್. ಅದು ಯಾವ ರೀತಿಯೊಳಗೆ ನಾವು ಮಾಡ್ತೀವಿ ಅನ್ನೋದು ಇನ್ನೂ ವಿ ಹ್ಯಾವ್ ಟು ಫಿಗರ್ ಇಟ್ ಔಟ್. ಬಟ್ ಆ್ಯಸ್ ಆಫ್ ನಾವು ದಿಸ್ ಈಸ್ ವಾಟ್ ವಿ ಹ್ಯಾವ್. ಓಕೆ, ಹೆಂಗೈತಿ ಹೇಳ್ರಿ. ಈಗೆಲ್ಲ ಹೊಂಟೀವಿ ಅಂತಂದ್ರೆ ಒಂದು ಆಫ್ ರೋಡ್ ಟ್ರೇಲಿಗೆ ಕರ್ಕೊಂಡು ಹೊಂಟಾರ ಟು ಶೂಟ್ ಸಮ್ ಆಫ್ ರೋಡ್ ಅಡ್ವೆಂಚರ್ಸ್. ನಾನಂತೂ ಏನು ಮಾಡೋಂಗಿಲ್ಲ, ಅಮಿತ್ನು ಏನೋ ಒಂದೆರಡು ಶಾರ್ಟ್ಸ್ ತೊಗೋಣ ಅಂತಂದಾನ. ಸೊ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ನಂಗೆ, ಬಟ್ ಮಜಾ ಬರತೈತಿ. ಅದೇನೋ ಹೇಳ್ತಾರಲ್ಲ, ಮೋಟರ್ ಸೈಕ್ಲಿಂಗ್ ಈಸ್ ಕೈಂಡ್ ಆಫ್ ಅ ಥೆರಪಿ ಅಂತ ಹೇಳಿ, ಆ್ಯಂಡ್ ಇಟ್ಸ್ ಅನ್ ಆರ್ಟ್. ಸೊ ಇಟ್ ಈಸ್ ಆ್ಯಕ್ಚುಲಿ ಟ್ರೂ. ಹಿಂಗೆ ಮಜಾ ಅನಿಸ್ತದೆ, ಚಲೋ ಅನಿಸ್ತದೆ. ಆ ಥ್ರಿಲ್ ಇದು ನಾ ಇಷ್ಟು ಲೆವೆಲಿಗೆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಮಾಡೇನಿ ಆ್ಯಸ್ ಅ ಪಿಲಿಯನ್. ಇಟ್ ವಾಸ್ ಆಲ್ ಐ ವಾಸ್ ಆಲ್ಸೋ ಇನ್ ದ ಏನೋ ಜರ್ನಿ, ನಾನು ಎಂಜಾಯ್ ಮಾಡೇನಿ. ಬಟ್ ದಿಸ್ ಈಸ್ ಸಮಥಿಂಗ್ ನ್ಯೂ. ಅಲ್ಲಿ ಮುಂದೆ ಹೋದ್ ನೋಡ್ರಿ ತನಿಷಾ ಅಂಥೇಳಿ, ಶೀ ಈಸ್ ಅಗೇನ್ ಫಿಟ್ನೆಸ್ ಟ್ರೈನರ್ ಆ್ಯಂಡ್ ವಿಮೆನ್ ರೈಡರ್. ಆಕಿ ಮಸ್ತ್ ಓಡಿಸ್ತಾಳ. ಆಕಿನು ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಈಸ್ ವೆರಿ ನಿಂಬಲ್, ಹ್ಯಾಂಡ್ಲಿಂಗ್ ಮಸ್ತ್ ಐತಿ, ಸೀಟ್ ಆಕ್ಸೆಸಿಬಲ್, ಸೀಟ್ ಹೈಟ್ ಐತಿ. ಸೊ ನಾನು ಮಸ್ತ್ ಕಂಫರ್ಟೇಬಲ್. ನಾನು ಭಾಳ ಯೋಚನೆ ಮಾಡತ್ತಿಲ್ಲ, ಅಯ್ಯೋ ಇದು ಹೊಸ ಮೋಟ್ರ್ ಸೈಕಲ್ ಐತಪ್ಪ, ಹೆಂಗೆ ಹ್ಯಾಂಡಲ್ ಮಾಡೋದು ಆಕೈತೆ ಇಲ್ಲ ನನ್ನ ಕಡೆ. ಐ ಆಮ್ ನಾಟ್ ಗೆಟ್ಟಿಂಗ್ ಎನಿ ಆಫ್ ದೋಸ್ ಥಾಟ್ಸ್. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ just trying to understand the motorcycle, and it is seamless. I am able to seamlessly connect to it. I am enjoying. ಹಿಮಾಲಯನ್ ಒಂದು ಸ್ವಲ್ಪ ಹೆವಿ ಸೈಡ್ ಆಕೈತಲ್ಲ, ಈಗ ಎವ್ರಿ ಟೈಮ್ ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್. ಈಗ ನೋಡಿ, ನಾ ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಹೋಗಿದ್ವಿ. ಐ ವಾಸ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದ ರೋಡ್ ಬಿಕಾಸ್ ಹಂಗಿರ್ತೈತೆ ಅದು. ಇಟ್ ಮೇಕ್ಸ್ ಮೋಟರ್ ಸೈಕಲ್ ನಿಂಗೆ ಹ್ಯಾಂಡ್ಲಿಂಗ್ನೊಳಗೆ ಗೊತ್ತಾಗ್ಬಿಡ್ತೈತೆ, ಓಕೆ ಐ ಹ್ಯಾವ್ ಟು ಲೈಕ್ ಕಾನ್ಸಂಟ್ರೇಟ್ ಭಾಳ ಇಲ್ಲೇ ಅಂತ. ಬಟ್ ಇದು ಹಂಗಿಲ್ಲ. ದಿಸ್ ಐ ಥಿಂಕ್ ಐ ಆಮ್ ಫೀಲಿಂಗ್ ಐ ಕ್ಯಾನ್ ಹ್ಯಾಂಡಲ್ ದಿಸ್. ಸೊ ನಾ 6ನೇ ಗೇರ್ ಒಳಗೂ ಟಚ್ ಮಾಡೇನಿ. ಸೊ ಐ ಆಮ್ ಲೈಕ್, ಯು ಕ್ಯಾನ್ ಇಮ್ಯಾಜಿನ್ ಹೌ ಕಾನ್ಫಿಡೆಂಟ್ ಐ ಫೀಲ್. I think suspensions are okay, not that great ಅನ್ಸಾದೈತೆ. ಆಮೇಲೆ ಏನು ಗೊತ್ತೇನ, ಫುಟ್ ಬ್ಯಾಕ್ ಪೊಸಿಷನ್ಸ್ ಮಸ್ತ್ ಅದಾವ. ನನಗೆ ಗೊತ್ತಿಲ್ಲ, ನಮ್ದು ಹಿಮಾಲಯನ್ ಒಂದು ಸ್ವಲ್ಪ ಹಿಂದೆ ಭಾಳ ನನಗೆ ಸ್ಟ್ರಗಲ್ ಮಾಡ್ಬೇಕಾಗಿತ್ತು ಅನಿಸ್ತೈತಿ ಇದನ್ನು. ಅಮ್ಮ ಸೂರ್ಯ ನೋಡಲ್ಲೇ. ಹ್ಞೂ, ಓಹ್ 390 ಅಡ್ವೆಂಚರ್ 295 ಆಫ್ ರೋಡ್ದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೊಂಟೀವಿ ಈಗ. ಲವ್ಲಿ ಪವರ್ ಅಂತೂ ಐತೆ ಮಸ್ತ್. ಸದ್ಯಕ್ಕೆ ಸ್ಟ್ರೀಟ್ ಮೋಡ್ದಾಗ ಓಡ್ಸತ್ತೀನಿ. ಆಫ್ ರೋಡದ ಮೋಡ್ದಾಗ ಚೇಂಜ್ ಮಾಡಿದ್ರೆ
ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಒಂದೊಂದು ಥಾರ್ ಹೊಂಟೈತಿ, ಹಿಂಗೆ ಸ್ವಲ್ಪ ಹಿಂಗೆ ಥ್ರಾಟಲ್ ಕೊಟ್ರೆ ಸಾಕು ಚುಪ್ ಅನ್ಸಿಗಿದ್ ಗಾಡಿ. ರೆಸ್ಪಾನ್ಸ್ ಇಸ್ ರಿಯಲಿ ಗುಡ್. ವಾವ್. ಟೈರ್ ಗ್ರಿಪ್ಪು ಮಸ್ತ್ ಅದಾವ. ಅಪೋಲೋದು ಟ್ರಾಂಪ್ಲರ್ ಟೈರ್ ಅದಾವ, ನಾಟ್ ಬ್ಯಾಡ್. ಅಂದ್ರೆ ಭಾರಿ ಮಸ್ತ್ ಗ್ರೇಟ್ ಅದಾವ ಅಂತ ಹೇಳಕ್ಕೆ ಬರೋಂಗಿಲ್ಲ, ಬಟ್ ದೇ ಆರ್ ಗುಡ್. ಆಫ್ ರೋಡ್ ಮೋಡಿಗೆ ಚೇಂಜ್ ಮಾಡೋಣಂತೀಗ. ಕ್ಲೋಸ್ ದ ಥ್ರಾಟಲ್, ಗೋ ಟು ಮೆನು, ರೈಡ್ ಮೋಡ್, ಸ್ಟ್ರೇಟ್, ಕಮ್ ಡೌನ್, ಆಫ್ ರೋಡ್ ಮೋಡ್, ಸೆಟ್ ಇಟ್. ಓಕೆ, ಲವ್ಲಿ. ಆಫ್ ರೋಡ್ ಮೋಡಿಗೆ ಡಿಸ್ಪ್ಲೇ ಹಿಂಗೆ ಬರ್ತೈತಿ. ಇಲ್ಲಿ ಗೇರ್ ತೋರಿಸ್ತೈತಿ, ಎಷ್ಟನೇ ಗೇರ್ನಾಗ ಅದೀವಿ ಅಂಥೇಳಿ. ಈ ಕಡೆ RPM, ಇಲ್ಲಿ ಮೋಡ್ ತೋರಿಸ್ತೈತಿ, ಟೈಮು ಅಷ್ಟೇ. ABS ರಿಯರ್, ABS ಆಫ್ ಎಲ್ಲ ಆಫೈತಿ. ರೆಸ್ಪಾನ್ಸ್ ಮಾತ್ರ ಸೆಕ್ಸಿ ರೆಸ್ಪಾನ್ಸ್ ಐತಿ. ಈ ಗಾಡಿ ಆಫ್ ರೋಡ್ ಟ್ರೈಲು, ಮಸ್ತ್ ಸನ್ರೈಸು, ಭಾರಿ ಮಸ್ತ್ ಮಜಾ ಬರೋದೈತಿ. ವಾಟ್ ಎಲ್ಸ್ ಯು ವಾಂಟ್? ಟು ಗುಡ್. ವಾಟ್ ಆರ್ ದೇ ಡೂಯಿಂಗ್? ನೋ ಐಡಿಯಾ. ಫುಲ್ ಎಕ್ಸ್ಪೀರಿಯನ್ಸ್ ಮಾಡೋದು ಕೊಟ್ಬಿಟ್ರ, ಜಸ್ಟ್ ರೈಡಿಂಗ್ ಇಟ್. ಕ್ಲಚ್ ಬಿಟ್ಬಿಡೋದು ಇನ್ಕ್ಲೈಂಡ್ ಇದ್ದಾಗ, ಇಟ್ ಗೋಸ್. ಹೇ ಕಾಡು, ಆನ್ಸರ್. ಹಲೋ. ಹಾಂ, ಹೌದು, ಭಾಳ ಚಲೋ ಐತಿ ಇಲ್ಲಿ. ಅವ ಕ್ಯಾಬ್ದವ್ರು ಯಾರೂ ಬರತ್ತಿಲ್ಲ ಇಲ್ಲಿ, ಕ್ಯಾಬ್ದವ್ರು ಯಾರೂ ಬರತ್ತಿಲ್ಲ. ಸರಿ, ಬಂದೆ ನಾನು. ಏನು ರೆಸ್ಪಾನ್ಸ್ ಐತಪ್ಪ ಗಾಡಿದು, ಜುಪ್ ಅಂಜಿಗಿದೆ. ಆಫ್ ರೋಡಿಂಗ್ ಮಾತ್ರ ಕ್ಲಾಸ್ ಮಾಡ್ಬೋದು ಇದ್ರಾಗ. ಇದು ಹೆಂಗೈತಂದ್ರೆ ಇನ್ನು ಅದು ಆರ್ ಹೆಂಗಿರ್ಬಾರ್ದು. ಆರ್ದು ಆ್ಯಕ್ಚುಲಿ ಸಸ್ಪೆನ್ಷನ್ ಮತ್ತು ಟ್ರಾವೆಲ್ ಎಲ್ಲ ಜಾಸ್ತಿ ಐತಿ. We have got an interesting feature here, that's cruise control. ಇಲ್ಲಿ ಬಟನ್ ಐತಿ. ಸೊ ಹೆಂಗೆ ವರ್ಕ್ ಆಗತ್ತೆ ಟೆಸ್ಟ್ ಮಾಡೋಣ ಈಗ.
ಸೊ ಇಲ್ಲಿ ಪ್ರೆಸ್ ದ ಕ್ರೂಸ್ ಕಂಟ್ರೋಲ್ ಬಟನ್ ಒತ್ತೀನಿ ಇದನ್ನ. ಸೊ ಇಲ್ಲಿ ತೋರಿಸತ್ತಿದೆ ಕ್ರೂಸ್ ಕಂಟ್ರೋಲ್ ಆನ್ ಆತಂತ ಹೇಳಿ. ಸೊ ಇದನ್ನು ಆ್ಯಕ್ಟಿವೇಟ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಮೈನಸ್ ಬಟನ್ ಅದಾವೆ ಕೆಳಗೆ, ಅದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದ್ಕೊಳ್ಳೆ ಯಾವ ಸ್ಪೀಡ್ ಆಗೋದಿಲ್ಲ, ಆ ಸ್ಪೀಡ್ ನಿಯರ್ ಬೈ ನಿಂಗೆ ಸೆಟ್ ಆಕೈತಿ 45-50ದಾಗ ಸೆಟ್ ಆತೀಗ. ಸೊ ಬ್ರೇಕ್ ಹಚ್ಚಿದ್ರೆ ಡಿಆಕ್ಟಿವೇಟ್ ಆಕೈತಿ. ಸೊ ನಾ ಬ್ರೇಕ್ ಅಪ್ಲೈ ಮಾಡಿದ್ರೆ ಡಿಆಕ್ಟಿವೇಟ್ ಆತೀಗ. ಸೊ ಇಲ್ಲಿ ಕಲರ್ ಚೇಂಜ್ ಆಕೈತೆ ನೋಡ್ರಿ, ಇಲ್ಲಿ ಫ್ಲೋರಸೆಂಟ್ ಕಲರ್ದಾಗ ಬರ್ತೈತಿ. ಆ್ಯಕ್ಟಿವೇಟ್ ಆಗಿತ್ತಂದ್ರೆ ಅದು ಗ್ರೀನ್ ಕಲರ್ದಾಗ ಇರ್ತೈತಿ. ಈಗ ನಾ ಬ್ರೇಕ್ ಹಚ್ಚಿದ್ರೆ ಡಿಆಕ್ಟಿವೇಟ್ ಆಯ್ತು. ಈಗ ನಮ್ಮ ಮತ್ತೆ ಇದನ್ನ ಲಾಂಗ್ ಪ್ರೆಸ್ ಮಾಡಬೇಕು. ಸೊ ಆ್ಯಕ್ಟಿವೇಟ್ ಮಾಡೋಕೆ ಅಲ್ಲಿ ಕೊಟ್ಟು ಲಾಂಗ್ ಪ್ರೆಸ್ ಗ್ರೀನ್ ಕಲರ್ದಾಗ ಚೇಂಜ್ ಆಯ್ತು. ಮತ್ತು ಇನ್ನೊಂದು ಏನಂದ್ರೆ ಇಲ್ಲಿ ಪ್ಲಸ್ ಬಟನ್ ಅದಾವಲ್ಲ, ಅದನ್ನು ಪ್ಲಸ್ ಬಟನ್ ಒತ್ತು ಹಿಡ್ಕೊಂಡ್ರೆ 5 km/h ಇನ್ಕ್ರೀಸ್ ಹಾಕೊಂತ ಹೋಗ್ತೈತಿ. ಡಿಕ್ರೀಸ್ ಮಾಡ್ಬೇಕಂದ್ರೆ ಇಲ್ಲಿ ಮೈನಸ್ ಬಟನ್ ಐತಿ, ಮೈನಸ್ ಬಟನ್ ಒತ್ತು ಹಿಡಿದ್ರೆ ಡಿಕ್ರೀಸ್ ಹಾಕೊಂಡು ಬರ್ತೈತಿ. ಈಗ ನಾ 35ದಾಗ ಕ್ರೂಸ್ ಮಾಡತ್ತೀನಿ, ಗ್ರೀನ್ ಬಟನ್ ಐತಿ, ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಆಗೈತಿ. ಸೊ ನಂಗೆ ಇನ್ಕ್ರೀಸ್ ಮಾಡೋದಿತ್ತಂದ್ರೆ ಒಂದು ಲಾಂಗ್ ಪ್ರೆಸ್ ಮಾಡೋದು 40ದಾಗ ಹೋಗ್ತೈತಿ. ಎಷ್ಟು ಸ್ಪೀಡ್ ಬೇಕು ಅದು ಇನ್ಕ್ರೀಸ್ ಮಾಡ್ಕೊಂಡು ಅದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತೈತಿ. ಸೊ ಹೈವೇದಾಗ ಕ್ರೂಸಿಂಗ್ ಮಾಡೋಕ್ಕೆ ಮಸ್ತ್ ಫೀಚರ್ ಕೊಟ್ಟಾರ. ಈ ಪ್ರೈಸ್ದಾಗ ಕ್ರೂಸ್ ಕಂಟ್ರೋಲ್ ಕೊಡ್ತಾರಂದ್ರೆ ಇಟ್ಸ್ ಅ ಗ್ರೇಟ್ ಡೀಲ್. ಹಾಂ, ಆಫ್ ರೋಡ್ ಟ್ರೇಲ್ ಮಾಡ್ಕೊಂಡು ಮಸ್ತ್ ಮಜಾ ಮಾಡಿದ್ವಿ. ಬೈಕ್ ಅಂತೂ ಅನ್ನಾವತ್ತು ಪರ್ಫಾರ್ಮೆನ್ಸ್ ಕೊಟ್ಟೈತಿ. ಆಫ್ ರೋಡ್ ಮೋಡ್ದಾಗ ಎಬಿಎಸ್ ಆಫ್ ಮಾಡಿ ಹೊಡೆದ್ರೆ ಹಿಂಗೆ ತಿರುಗ್ತೈತೆ ಅಂದ್ರೆ ಹಿಂದಿನ ಗಾಲಿ ಎಕ್ಸ್ಟ್ರೀಮ್ ಪವರ್ ಐತಿ. ಆ ಟಾರ್ಕ್ ಏನೈತಲ್ಲ ಮಸ್ತ್ ಕೊಟ್ಟಾರ ಎಲ್ಲ RPMದಾಗ. ಲೈಟ್ ಇರೋದ್ರಿಂದ ಹೆಂಗೆ ಬೇಕಾದಂಗೆ ಆಟ ಆಡ್ಬೋದು ಆಫ್ ರೋಡ್ದಾಗ, ಅದೇ ಮೇನ್ ಬೆನಿಫಿಟ್. ಓಕೆ, ಈಗ ಹೋಟೆಲ್ಗೆ ಹೋಗಿ ಫ್ರೆಶ್ ಆಗಿ ನಮ್ದು ಬೇರೆ ಡೆಸ್ಟಿನೇಷನ್ಗೆ ಹೋಗ್ಬೇಕು. ಸೊ ಗೋವಾದ KTM ರೈಡ್ ಮುಗಿಸ್ಕೊಂಡು ಈಗ ಮಧ್ಯಾಹ್ನ ಫ್ಲೈಟ್ ಐತಿ, ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಗೆ ಯಾಕೆ ಹೊಂಟೀವಿ ಅಂದ್ರೆ ರಾಯಲ್ ಎನ್ಫೀಲ್ಡ್ ಒಂದು ಎಲೆಕ್ಟ್ರಿಕ್ ಬೈಕ್ ಲಾಂಚ್ ಆಗತೈತಿ. ನೋಡಿರ್ಬೇಕು ನೀವು, ಫ್ಲೈಯಿಂಗ್ ಫ್ರೀ ಅಂಥೇಳಿ. ಸೊ ಅದ್ರ ಲಾಂಚ್ ಐತಿ ಡೆಲ್ಲಿದಾಗ. ಹೋಗಿ ಫ್ರೆಶ್ ಆಗಿ ನಾಷ್ಟ ಅದು ಮಾಡಿ 2:15 ಫ್ಲೈಟ್ ಐತಿ, ಹೋಗ್ಬೇಕು ಕ್ಯಾಬ್ ಹಿಡ್ಕೊಂಡು ಫ್ಲೈಟಿಗೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಹೆಂಗೆ ಅನಿಸ್ತು ಹೇಳ್ರಿ ಬೈಕ್ ಲುಕ್, ಅದ್ರ ಸ್ಪೆಸಿಫಿಕೇಷನ್ ಗೊತ್ತಿದ್ರೆ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ದಾಗ ಕೇಳಿರಿ. ವಿಲ್ ಟ್ರೈ ಟು ಆನ್ಸರ್. ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ದಾಗೂ ಪಿಂಗ್ ಮಾಡಿರಿ. ಸೊ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ದಿಲ್ಲ ಅಂದ್ರೆ ಫಾಲೋ ಮಾಡಿರಿ ಹೋಗಿ. ಸೊ ಲಾಟ್ ಆಫ್ ವೀಡಿಯೋಸ್ ನಾವು ಅಲ್ಲಿ ಹಾಕ್ತಿರ್ತೀವಿ. ಮುಂದಿನ ವೀಡಿಯೋದಾಗ ಸಿಗೋಣಂತ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.